ನಾವು ಇವತ್ತಿನ ವಿಡಿಯೋದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂತಹ ಕಾದಂಬಿನಿ ಅನ್ನುವಂತಹ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ರವೀಂದ್ರನಾಥ್ ಟ್ಯಾಗೋರ್ ಅವರು ಇಂಡಿಯಾದ ಫೇಮಸ್ ಗ್ರೇಟೆಸ್ಟ್ ರೈಟರ್ ಅಂತ ಹೇಳ್ತೀವಿ. ಮತ್ತು ಇವರು ಪೋಯೆಟ್, ಫಿಲಾಸಫರ್ ಆ್ಯಂಡ್ ಎಜುಕೇಟರು ಸಹ. ಇವರು ಕೋಲ್ಕತ್ತಾದಲ್ಲಿ ಹುಟ್ಟಿರ್ತಾರೆ, ವೆಸ್ಟ್ ಬೆಂಗಾಲಲ್ಲಿ ಬರುವಂಥ ಕೋಲ್ಕತ್ತಾದಲ್ಲಿ ಹುಟ್ಟಿರ್ತಾರೆ. ಮತ್ತು ಇವರು ಒಳ್ಳೆ ಲಿಟ್ರರಿ ಫ್ಯಾಮಿಲಿಯಿಂದ ಬಿಲಾಂಗ್ ಆಗ್ತಾರೆ. ಮತ್ತು ಇವರು ಫಸ್ಟ್ ಏಷ್ಯನ್ ಅಂದರೆ ಫಸ್ಟ್ ಇಂಡಿಯನ್ ಟು ರಿಸೀವ್ ನೋಬೆಲ್ ಪ್ರೈಸ್ ಇನ್ ಲಿಟ್ರೇಚರ್ 1913 ರಿಸೀವ್ ಮಾಡ್ತಾರೆ. ಸೊ ಕಲೆಕ್ಷನ್ ಆಫ್ ಪೋಯಮ್ಸ್ ಬರೆದಿದ್ದಾರೆ, ಗೀತಾಂಜಲಿ, ಅದಕ್ಕೆ ಇವ್ರದ್ದು ನೋಬೆಲ್ ಪ್ರೈಸ್ ಸಿಗುತ್ತೆ. ಸೊ ಇವರು ಥೌಸಂಡ್ಸ್ ಆಫ್ ಪೋಯಮ್ಸ್ ಬರೆದಿದ್ದಾರೆ, ಸಾಂಗ್ಸ್ ಬರೆದಿದ್ದಾರೆ, ಶಾರ್ಟ್ ಸ್ಟೋರೀಸ್ ಬರೆದಿದ್ದಾರೆ, ನಾವೆಲ್ಸ್, ಪ್ಲೇಸ್ ಆ್ಯಂಡ್ ಎಸ್ಸೆಸ್ಸು ಸಹ ಬರೆದಿದ್ದಾರೆ. ಇವ್ರ ರೈಟಿಂಗ್ಸಲ್ಲಿ ಮೇಜರ್ ಥೀಮ್ಸನ್ನು ನಾವು ನೋಡೋದಾದರೆ ಹ್ಯೂಮನ್ ಎಮೋಷನ್ಸ್, ಸೋಷಿಯಲ್ ಜಸ್ಟಿಸ್, ಲವ್, ನೇಚರ್, ಸ್ಪಿರಿಚುಯಾಲಿಟಿ ಆ್ಯಂಡ್ ಫ್ರೀಡಮ್ ಅಂತ ನೋಡ್ಬೋದು. ಮತ್ತು ಇವರು ವಿಶ್ವಭಾರತಿ ಯೂನಿವರ್ಸಿಟಿನ ಫೌಂಡ್ ಮಾಡಿದ್ದಾರೆ ಶಾಂತಿನಿಕೇತನ್ನಲ್ಲಿ ಟು ಪ್ರಮೋಟ್ ಹೋಲಿಸ್ಟಿಕ್ ಎಜುಕೇಷನ್ಗೆ ಸಪೋರ್ಟ್ ಮಾಡೋದಕ್ಕೆ. ನೆಕ್ಸ್ಟು ಇವ್ರ ಶಾರ್ಟ್ ಸ್ಟೋರಿ ಏನಿದೆ, ಬಹಳಷ್ಟು ಶಾರ್ಟ್ ಸ್ಟೋರಿ ಬರೆದಿದ್ದಾರೆ. ಕಾದಂಬರಿ ಅನ್ನುವಂಥದ್ದು ಇದರಲ್ಲಿ ಫೇಮಸ್ ಶಾರ್ಟ್ ಸ್ಟೋರಿ ಅಂತ ನೋಡ್ಬೋದು. ಸೊ ಅದು ಡೀಪ್ ಸೈಕಾಲಜಿಕಲ್ ಇನ್ಸೆಟ್ ಇರುತ್ತೆ. ಮತ್ತು ಕ್ರಿಟಿಸಿಸಮ್ ಆಫ್ ಸೋಷಿಯಲ್ ಕಸ್ಟಮ್ಸ್. ಓಕೆ, ಈ ಸೋಷಿಯಲ್ ಕಸ್ಟಮ್ಸ್ ಏನಿರುತ್ತೆ ಅದನ್ನು ಕ್ರಿಟಿಸಿಸಮ್ ಮಾಡ್ತಾರೆ ಸ್ಟೋರಿ ಮೂಲಕ. ಮತ್ತು ಈ ಸ್ಟೋರಿಯಲ್ಲಿ ಸೂಪರ್ಸ್ಟಿಷನ್ಸನ್ನು ತೋರಿಸಿದ್ದಾರೆ, ಅಂದರೆ ಮೂಢನಂಬಿಕೆಗಳು ಯಾವ ರೀತಿ ಇರುತ್ತೆ ಮತ್ತು ವುಮೆನ್ಸನ್ನ ಯಾವ ರೀತಿ ಟ್ರೀಟ್ ಮಾಡ್ತಿದ್ರು ಅನ್ನೋದನ್ನು ಇಲ್ಲಿ ವರ್ಕ್ ಮೂಲಕ ಅವರು ತೋರಿಸಿದ್ದಾರೆ. ಸೊ ಈ ಟ್ಯಾಗೋರ್ ಅವರು ಅವ್ರ ಲಿಟ್ರರಿ ವರ್ಕ್ಸು ತುಂಬ ರೀಡರ್ಸಿಗೆ ಇನ್ಸ್ಪೈರ್ ಮಾಡುತ್ತೆ ಆಲ್ ಓವರ್ ದ ವರ್ಲ್ಡ್. ಸೊ ಒನ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫಿಗರ್ ಇನ್ ವರ್ಲ್ಡ್ ಲಿಟ್ರೇಚರ್ ಅಂತ ನಾವು ಇವ್ರನ್ನ ಕರಿತೀವಿ. ಇಂಟ್ರೊಡಕ್ಷನ್. ಕಾದಂಬಿನಿ ಅನ್ನೋದು ಫೇಮಸ್ ಶಾರ್ಟ್ ಸ್ಟೋರಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂಥ ಫೇಮಸ್ ಶಾರ್ಟ್ ಸ್ಟೋರಿ ಆಗಿದೆ. ಸೊ ಇದರಲ್ಲಿ ಥೀಮ್ಸ್ ನೋಡೋದಾದರೆ ನಾವು ಲೈಫ್, ಡೆತ್, ಐಡೆಂಟಿಟಿ, ಸೂಪರ್ಸ್ಟಿಷನ್ ಅನ್ನೋದು ನೋಡ್ಬೋದು. ಮತ್ತು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿದೆ ಅನ್ನೋದನ್ನ ಈ ವರ್ಕ್ ಮೂಲಕ, ಈ ಸ್ಟೋರಿ ಮೂಲಕ ರೈಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮಗೆ. ಈ ಸ್ಟೋರಿ ಒಂದು ವಿಡೋ ಇರ್ತಾರೆ, ಓಕೆ, ವಿಡೋ ಇರ್ತಾರೆ, ಅವ್ರ ಹೆಸರು ಕಾದಂಬಿನಿ ಅಂತ ಆಗಿರ್ತಾರೆ. ಸೊ ಮೇಜರ್ ಕ್ಯಾರೆಕ್ಟರ್ ಈ ಸ್ಟೋರಿಯಲ್ಲಿ. ಸೊ ಅವರನ್ನು ಮಿಸ್ಟೇಕನ್ಲಿ ಡಿಕ್ಲೇರ್ ಮಾಡಿಬಿಡ್ತಾರೆ, ಸತ್ತಿದ್ದಾರೆ, ಬದುಕಿದ್ರೂ ಸತ್ತಿದ್ದಾರೆ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ಯಾವಾಗ ಅವರು ರಿಟರ್ನ್ ಬರ್ತಾರೆ, ಬದುಕಿರ್ತಾರೆ, ಅವರು ರಿಟರ್ನ್ ಬಂದಾಗ ಎಲ್ಲರೂ ಅವರನ್ನು ದೆವ್ವ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಎವ್ರಿ ಒನ್ ಇಸ್ ಕನ್ಸಿಡರ್ ಹರ್ ಅ ಗೋಸ್ಟ್. ಓಕೆ, ಸೊ ಅದೇನಾಗುತ್ತೆ, ಒಂದು ಟ್ರಾಜಿಕ್ ಎಂಡ್ ಆಗುತ್ತೆ ಅವ್ರ ಲೈಫಲ್ಲಿ. ಓಕೆ, ಥ್ರೂ ದಿಸ್ ಸ್ಟೋರಿ ಟ್ಯಾಗೋರ್ ಕ್ರಿಟಿಸೈಸ್, ಈ ಸ್ಟೋರಿ ಮೂಲಕ ಟ್ಯಾಗೋರ್ ರೈಟರ್ ಏನಿದ್ದಾರೆ ಕ್ರಿಟಿಸೈಸ್ ಮಾಡಿದ್ದಾರೆ ಬ್ಲೈಂಡ್ ಫೇತ್ ಏನಿದೆ, ಮೂಢನಂಬಿಕೆ ಏನಿದೆ. ಸೊ ಈ ಸೋಷಿಯಲ್ ಕಸ್ಟಮ್ಸ್, ಸಂಪ್ರದಾಯ, ಅದು ಇದು ಟ್ರೆಡಿಷನ್ ಅಂತ ಏನು, ಇನ್ ದ ನೇಮ್ ಆಫ್ ಟ್ರೆಡಿಷನ್, ಇನ್ ದ ನೇಮ್ ಆಫ್ ಕಸ್ಟಮ್ಸ್, ಮಹಿಳೆಯರ ಮೇಲೆ ಯಾವ ರೀತಿ ಶೋಷಣೆನ ಮಾಡ್ತಾರೆ ಅನ್ನೋದು ಇಲ್ಲಿ ಸ್ಟೋರಿ ಮೂಲಕ ಹೇಳಿದ್ದಾರೆ. ಸೊ ಡೀಪ್ ಈ ಸ್ಟೋರಿನೂ ಏನಿದೆ ಡೀಪ್ ಫಿಲಾಸಫಿಕಲ್ ಕ್ವಶನ್ಸನ್ನು ರೈಸ್ ಮಾಡುತ್ತೆ ಅಬೌಟ್ ಲೈಫ್ ಮತ್ತು ಎಕ್ಸಿಸ್ಟೆನ್ಸ್ ಬಗ್ಗೆ. ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ನೋಡಿ, ಕಾದಂಬಿನಿ ಅನ್ನೋರೇ ಈ ಸ್ಟೋರಿಯ ಮೇಜರ್ ಕ್ಯಾರೆಕ್ಟರ್ ಮತ್ತು ಪ್ರೊಟಗನಿಸ್ಟ್ ಆಗಿರ್ತಾರೆ. ಸೊ ಅವ್ರ ಹಸ್ಬೆಂಡ್ ಇರ್ತಾರೆ ಡಿಸೀಸ್ಡ್, ಅಂದರೆ ಅವರೇ ಆಲ್ರೆಡಿ ಸತ್ತೋಗಿರ್ತಾರೆ. ಮತ್ತು ಇನ್ ಲಾಸ್ ಇರ್ತಾರೆ ಅವ್ರು, ಮತ್ತು ನೇಫ್ಯೂ ಇರ್ತಾರೆ. ಸೊ ನೆಕ್ಸ್ಟು ಇಲ್ಲಿ ಮೈನರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಜೋಗ್ಮಾಯಾ ಅಂತ ಇರ್ತಾರೆ, ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾಳೆ ಅವಳು. ನೆಕ್ಸ್ಟ್ ಅವ್ರ ಹಸ್ಬೆಂಡ್ ಏನಿರ್ತಾರೆ ಶ್ರೀಪತಿ ಅಂತ ಇರ್ತಾರೆ. ಓಕೆ, ಇವರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ಇಲ್ಲಿ ನೋಡ್ಬೋದು. ಸೊ ಸ್ಟೋರಿ ಬಿಗಿನ್ ಆಗುತ್ತೆ. ಇಲ್ಲಿ ಕಾದಂಬಿನಿ ಅನ್ನೋರು ಒಬ್ಬ ಯಂಗ್ ವಿಡೋ ಆಗಿರ್ತಾರೆ. ಸೊ ಶಿ ಈಸ್ ಎ ವೆರಿ ಯಂಗ್ ಬಟ್ ವಿಡೋ. ಸೊ ವಿಧವೆ ಆಗಿರ್ತಾರೆ ಅವರು. ಅವ್ರ ಇನ್ಲಾಸ್ ಮನೆಯಲ್ಲಿ ಇರ್ತಾರೆ. ಓಕೆ, ಅತ್ತೆ ಮಾವ ಮನೆಯಲ್ಲಿ ಇರ್ತಾರೆ. ಸಿನ್ಸ್ ಹರ್ ಹಸ್ಬೆಂಡ್ ಹ್ಯಾಸ್ ಡೈಡ್, ಅವರ ಗಂಡ ಏನಾಗಿದ್ದಾರೆ, ಸತ್ತೋಗಿದ್ದಾರೆ, ತೀರ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವರು ಅವ್ರ ಅತ್ತೆ ಮಾವ ಮನೆಯಲ್ಲಿ ಇದ್ದಾರೆ. ಬಟ್ ಶಿ ಹ್ಯಾಸ್ ನೋ ಚಿಲ್ಡ್ರನ್, ಅವ್ರಿಗೆ ಮಕ್ಕಳಿಲ್ಲ. ಓಕೆ, ಆ್ಯಂಡ್ ಶಿ ವಾಸ್ ವೆರಿ ಲೋನ್. ಸೊ ಬಂಟಿ ಆಗಿರ್ತಾರೆ, ಲೋನ್ಲಿ ಆಗಿರ್ತಾರೆ. ಆ್ಯಂಡ್ ದ ಓನ್ಲಿ ಪರ್ಸನ್ ಹೂ ಟ್ರೂಲಿ ಲವ್ಸ್ ಹರ್, ಅವ್ರ ಮನೇಲಿ ಒಬ್ಬ ವ್ಯಕ್ತಿ ಇದ್ದಾರೆ ಹೂ ಲವ್ಸ್ ಹರ್, ದಟ್ ಈಸ್ ಹರ್ ನೆಫ್ಯೂ ಇದ್ದಾರೆ. ಆ ಹುಡುಗ ಅವ್ರನ್ನ ಇಷ್ಟಪಡ್ತಾರೆ. ಓಕೆ, ಆ್ಯಂಡ್ ಶಿ ಕೇರ್ಸ್ ಲೈಕ್ ಹರ್ ಮದರ್, ಅವರೇನು ತಾಯಿ ಥರ ಅವ್ರನ್ನ ಇಷ್ಟಪಡ್ತಾ ಇರ್ತಾರೆ. ಓಕೆ, ಒನ್ ಡೇ ಏನಾಗುತ್ತೆ ಅಂದರೆ ಸಡನ್ಲಿ ಕಾದಂಬನಿ ಏನಿರ್ತಾರೆ, ಸೊ ಅವರು ಸಡನ್ಲಿ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಓಕೆ, ತಲೆ ತಿರುಗಿ ಬಿದ್ದುಬಿಡ್ತಾರೆ, ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ, ಪ್ರಜ್ಞೆ ಕಳ್ಕೊಂಡಿರ್ತಾರೆ. ಸೊ ಫ್ಯಾಮಿಲಿ ಎಲ್ಲ ಏನು ಮಾಡ್ತಾರೆ ಅಂದರೆ, ಏನು ಅಂದ್ಕೊಳ್ತಾರೆ, ಅವರು ಸತ್ತು ಹೋಗಿದ್ದಾರೆ ಅಂತ ಕನ್ಸಿಡರ್ ಮಾಡಿಬಿಡ್ತಾರೆ. ಆ್ಯಂಡ್ ಬಿಲೀವ್ಸ್, ಓಕೆ, ಶಿ ಹ್ಯಾಸ್ ಡೈಡ್, ಸತ್ತು ಹೋಗಿಬಿಟ್ಟಿದ್ದಾರೆ ಅಂತ ಅವರು ಅಂದ್ಕೊಳ್ತಾರೆ.
ವೇಟಿಂಗ್ ಫಾರ್ ಪ್ರಾಪರ್ ಮೆಡಿಕಲ್ ಕನ್ಫರ್ಮೇಷನ್. ಯಾವುದೇ ರೀತಿ ಮೆಡಿಕಲ್ ಕನ್ಫರ್ಮೇಷನ್ ಇಲ್ಲದೇ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಇವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಡಿಸೈಡ್ ಮಾಡ್ತಾರೆ. ಸೊ ಏನು ಮಾಡ್ತಾರೆ ಅವರು, ಅರೇಂಜ್ ಮಾಡ್ತಾರೆ ಫ್ಯುನರಲ್. ಸೊ ಏನು ಅಂತ್ಯಕ್ರಿಯೆ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ಅವರು ಅದನ್ನು ಅರೇಂಜ್ಮೆಂಟ್ ಮಾಡ್ತಾರೆ. ಅವ್ರ ಬಾಡಿನ, ಏನು ಕದಂಬನಿ ಬಾಡಿ ಇರುತ್ತೆ ಅದನ್ನು ಕ್ರೈಮೇಷನ್ ಗ್ರೌಂಡಿಗೆ ತೊಗೊಂಡು ಹೋಗ್ತಾರೆ. ಫ್ಯೂ ಸರ್ವೆಂಟ್ಸ್ ಏನಿರುತ್ತೆ ಅದನ್ನು ಬಾಡಿನ ತೊಗೊಂಡು ಹೋಗ್ತಾರೆ. ವೈಲ್ ದೇ ಆರ್ ವೇಟಿಂಗ್ ಫಾರ್ ದ ಫ್ಯುನರಲ್ ಪ್ರಿಪ್ರೇಷನ್, ಅವರೆಲ್ಲ ಫ್ಯುನರಲ್ ಪ್ರಿಪ್ರೇಷನ್ಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಆ ಟೈಮಲ್ಲಿ ಕಾದಂಬನಿಗೆ ಏನಾಗುತ್ತೆ ಅಂದರೆ ಪ್ರಜ್ಞೆ ಬರುತ್ತೆ. ಶಿ ರೀಗೇನ್ಸ್ ಕಾನ್ಷಿಯಸ್ನೆಸ್, ಮತ್ತು ಅವ್ರಿಗೆ ಪ್ರಜ್ಞೆ ಬರುತ್ತೆ. ಸೊ ಪ್ರಜ್ಞೆ ಬಂದಮೇಲೆ ಅವರು ಎದ್ದೇಳ್ತಾರೆ. ಸುಮ್ಮನೆ ಡಾರ್ಕ್ ಕ್ರೈಮೇಷನ್ ಗ್ರೌಂಡ್ ಆಗಿಬಿಟ್ಟಿರುತ್ತೆ. ಅವ್ರು ಅಂದ್ಕೊಳ್ತಾರೆ, ಕಾದಂಬನಿ ಅಂದ್ಕೊಳ್ತಾಳೆ ಟ್ರೀಟೆಡ್, ಎಲ್ಲರೂ ಅವ್ರನ್ನ ಸತ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾಳೆ. ಅವಳಿಗೆ ಕಂಪ್ಲೀಟ್ ಶಾಕ್ ಮತ್ತು ಭಯ ಆಗಿಬಿಡುತ್ತೆ. ಓಕೆ, ಸೊ ಬೇರೆಯವರಿಗೆ ಅವರು ಶಿ ಈಸ್ ನೋ ಲಾಂಗರ್ ಅಲೈವ್. ಓಕೆ, ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಅಕ್ಸೆಪ್ಟೆಡ್ ಹರ್ ಡೆತ್. ಇವಾಗ ಅವಳು ಬದುಕಿದ್ರೂ ಸತ್ತಿರೋ ಥರ ಎಲ್ಲರೂ ಆಲ್ರೆಡಿ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವಳು ಸತ್ತಿದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವಳು ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅವಳ ಐಡೆಂಟಿಟಿ ಬಗ್ಗೆ. ಮತ್ತು ಅವಳು ಆ ಕನ್ಫ್ಯೂಷನ್ನಲ್ಲಿ, ಆ ಭಯದಲ್ಲಿ ಏನು ಮಾಡ್ತಾಳೆ, ಆ ಕ್ರೈಮೇಷನ್ ಗ್ರೌಂಡನ್ನು ಬಿಟ್ಟು ಅಲ್ಲಿಂದ ಹೋಗಿಬಿಡ್ತಾಳೆ. ಸೊ ನೆಕ್ಸ್ಟು ಆ ಕ್ರೈಮೇಷನ್ ಗ್ರೌಂಡಿಂದ ಹೋಗ್ಬಿಟ್ಟು ಅವ್ರ ಚೈಲ್ಡ್ಹುಡ್ ಫ್ರೆಂಡ್ ಇರ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಓಕೆ, ಅವ್ರ ಚೈಲ್ಡ್ಹುಡ್ ಫ್ರೆಂಡಿನ ಹೆಸರೇನಿದೆ ಜೋಗ್ಮಾಯಾ ಅಂತ ಇರ್ತಾರೆ. ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾರೆ. ಅವರು ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಬಟ್ ಆಫ್ಟರ್ ಸಮ್ ಟೈಮ್ ಸ್ಟ್ರೇಂಜ್ ಇನ್ಸಿಡೆಂಟ್ ಆಗುತ್ತೆ. ಕಾದಂಬನೀಸ್ ಏನಾಗಿರುತ್ತೆ, ಅನ್ಯೂಶುವಲ್ ಬಿಹೇವಿಯರ್ ಇರುತ್ತೆ. ಅಂದರೆ ನಾರ್ಮಲ್ ರೀತಿ ಬಿಹೇವ್ ಮಾಡ್ತಾ ಇರಲ್ಲ ಅವರು, ಬಿಕಾಸ್ ಅವಳು ತುಂಬ ಶಾಕಲ್ಲಿದ್ದಾರೆ, ತುಂಬ ಹೆದರ್ಕೊಂಡಿದ್ದಾರೆ. ಓಕೆ, ಸೊ ಬಿಹೇವಿಯರ್ ಸ್ವಲ್ಪ ಸ್ಟ್ರೇಂಜ್ ಅನಿಸುತ್ತೆ. ಅವರು ಜೋಗ್ಮಾಯಾ ಮತ್ತು ಅವ್ರ ಹಸ್ಬೆಂಡ್ ಏನು ಮಾಡ್ತಾರೆ, ಡೌಟ್ ಪಡ್ತಾರೆ. ಓಕೆ, ಸಸ್ಪೆಷನ್ ಆಗುತ್ತೆ ಅವ್ರ ಮೇಲೆ. ಅವ್ರು ಅಂದ್ಕೊಳ್ತಾರೆ ಕಾದಂಬನಿ ಆ್ಯಕ್ಚುಲಿ ಗೋಸ್ಟ್, ನಾವು ಮನೇಲಿ ಒಂದು ಗೋಸ್ಟ್ ಬಂದುಬಿಟ್ಟಿದೆ ಅಂತ ಅವ್ರು ಅಂದ್ಕೊಳ್ತಾರೆ. ಸೊ ಕಾದಂಬನಿ ಆಲ್ರೆಡಿ ಸತ್ತಿದ್ದಾರೆ, ಇವಾಗ ಏನು ಗೋಸ್ಟ್ ನಮ್ಮ ಮನೇಲಿ ಬಂದುಬಿಟ್ಟಿದೆ ಅಂತ ಅವರು ವರಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಕಾದಂಬನಿ ಫೀಲ್ ಅನ್ವಾಂಟೆಡ್. ಓಕೆ, ಅವರಿಗೆ ಅನ್ವಾಂಟೆಡ್ ಥರ ಫೀಲ್ ಆಗುತ್ತೆ. ಅದಕ್ಕೆ ಅವ್ರ ಮನೆ ಬಿಟ್ಟು ಕ್ವೈಟ್ಲಿ ಅಲ್ಲಿಂದ ಹೋಗಿಬಿಡ್ತಾರೆ. ಮನೆ ಬಿಟ್ಟು ಅವರು ಹೋಗಿಬಿಡ್ತಾರೆ. ನೆಕ್ಸ್ಟು ಕಾದಂಬನಿ ಅವ್ರ ಇನ್ಲಾಸ್ ಮನೆಗೆ ಹೋಗ್ತಾರೆ, ಅತ್ತೆ ಮನೆಗೆ ಹೋಗ್ತಾರೆ. ಬಿಕಾಸ್ ಅವ್ರ ನೇಫ್ಯೂನ ನೋಡಬೇಕು ಅಂತ ಅವ್ರಿಗೆ ಆಸೆ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಆ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡಿಬಿಡ್ತಾರೆ, ಎಲ್ಲರೂ ಹೆದರ್ಕೊಂಡು ಬಿಡ್ತಾರೆ ಇವ್ರನ್ನ ನೋಡಿಬಿಟ್ಟು. ದೇ ಬಿಕಮ್ ಟೆರಿಫೈಡ್. ಓಕೆ, ಸೊ ರೆಕಗ್ನೈಸಿಂಗ್ ಹರ್ ಆ್ಯಸ್ ಅ ಲಿವಿಂಗ್ ಪರ್ಸನ್. ಅವರು ಬದುಕಿದ್ದಾರೆ ಅಂತ ಖುಷಿ ಪಡೋದಕ್ಕಿಂತ ಏನು ಮಾಡ್ತಾರೆ ಅಂದರೆ ಅವರು ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿಂದ ಅವ್ರನ್ನ ನೋಡಿ ಹೆದರ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಏನು ಅವ್ರ ಆತ್ಮ ಬಂದುಬಿಟ್ಟಿದೆ, ಕಾದಂಬನಿ ಆತ್ಮ ಬಂದುಬಿಟ್ಟಿದೆ, ಅಂದರೆ ಘೋಸ್ಟ್ ಬಂದುಬಿಟ್ಟಿದೆ ಅಂತ ಅವರು ಎಲ್ಲರೂ ಹೆದರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಕಾದಂಬನಿ ಅವರನ್ನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ದ್ಯಾಟ್ ಶಿ ಈಸ್ ಅಲೈವ್. ಅವರು ಬದುಕಿದ್ದಾರೆ ಅಂತ ಅವರು ಟ್ರೈ ಮಾಡ್ತಿದ್ದಾರೆ ಎಲ್ಲರಿಗೂ ಹೇಳೋದಕ್ಕೆ. ಆದರೆ ಯಾರೂ ಸಹ ಅಲ್ಲಿ ಕೇಳ್ತಾ ಇಲ್ಲ, ಅವ್ರ ಮಾತನ್ನು ನಂಬ್ತಾ ಇಲ್ಲ. ಸೊ ಈ ರೀತಿ ಬಿಹೇವಿಯರನ್ನು ನೋಡಿ ಅವ್ರಿಗೆ ಹಾರ್ಟ್ ಬ್ರೋಕನ್ ಆಗಿಬಿಡುತ್ತೆ. ಸೊ ಅನ್ಏಬಲ್ ಟು ಬಿ ರಿಜೆಕ್ಷನ್ಸ್, ಎಲ್ಲರೂ ಅವರನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಅವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಏನು ಮಾಡ್ತಾರೆ ಅಂದರೆ ಅವರು ಡಿಸೈಡ್ ಮಾಡ್ತಾರೆ, ಪ್ರೂವ್ ಮಾಡಬೇಕು ಟ್ರುತ್, ಏನು ಸತ್ಯ ಇದೆ ಅದನ್ನು ಪ್ರೂವ್ ಮಾಡಬೇಕು ಅಂತ ಅವರು ಅಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಏನು ಮಾಡ್ತಾರೆ ಅಂದರೆ, ಕಾದಂಬನಿ ಏನು ಮಾಡ್ತಾರೆ ಅಂದರೆ ಶಿ ಜಂಪ್ಸ್ ಇನ್ ಟು ಎ ವೆಲ್, ಬಾವಿ ಇರುತ್ತೆ ಅಲ್ಲಿ, ಅದರಲ್ಲಿ ಜಂಪ್ ಆಗಿಬಿಡ್ತಾರೆ, ಅಲ್ಲಿ ಸತ್ತು ಹೋಗಿಬಿಡ್ತಾರೆ ಅವರು. ಸೊ ಹರ್ ರಿಯಲ್ ಡೆತ್, ಓಕೆ, ಪೀಪಲ್ ರಿಯಲೈಸ್, ಅದನ್ನು ಅವರು ಬಾವಿಯಲ್ಲಿ ಬಿದ್ದಿರೋದನ್ನು ನೋಡಿ ಅಲ್ಲಿರೋ ಜನ ಎಲ್ಲ ರಿಯಲೈಸ್ ಮಾಡ್ಕೊತಾರೆ, ಆ್ಯಕ್ಚುಲಿ ಅವರು ಬದುಕಿದ್ರು ಅಂತ ಅಂದ್ಕೊಳ್ತಾರೆ. ಸೊ ನೋಡಿ, ನಾನು ಬದುಕಿದ್ದೀನಿ ಅಂತ ಅವಳು ಪ್ರೂವ್ ಮಾಡೋದಕ್ಕೋಸ್ಕರ ಬಾವಿಯಲ್ಲಿ ಬೀಳಬೇಕಾಗತ್ತೆ. ಸೊ ಈ ಸ್ಟೋರಿನ ಟ್ಯಾಗೋರು ಫೇಮಸ್ ಐರಾನಿಕ್ ಲೈನ್ಸಿಂದ ಎಂಡ್ ಮಾಡ್ತಾರೆ. ಕಾದಂಬನಿ ಡೈಡ್ ಟು ಪ್ರೂವ್ ದ್ಯಾಟ್ ಶಿ ಹ್ಯಾಡ್ ನಾಟ್ ಡೈಡ್. ಅವರು ಸಾಯ್ತಾರೆ ಪ್ರೂವ್ ಮಾಡೋದಕ್ಕೆ, ನಾನು ಸತ್ತಿಲ್ಲ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಸಾಯ್ತಾರೆ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಬೋದು. ಒಂದು ಐರಾನಿಕ್ ಲೈನಿಂದ ರೈಟರ್ ಎಂಡ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಟೋರಿ ಪವರ್ಫುಲ್ ಎಂಡಿಂಗ್ ತೋರಿಸುತ್ತೆ, ಹೈಲೈಟ್ ಮಾಡುತ್ತೆ ಕ್ರುಯಾಲಿಟಿ ಅನ್ನೋದು ಹೇಗಿದೆ, ಸೂಪರ್ಸ್ಟಿಷನ್, ಈ ಮೂಢನಂಬಿಕೆಗಳು ಹೇಗಿರುತ್ತೆ ಸಮಾಜದಲ್ಲಿ, ಮತ್ತು ಅದು ರಿಫ್ಯೂಸ್ ಮಾಡುತ್ತೆ ಸತ್ಯನ. ಅವರು ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ. ಮೂಢನಂಬಿಕೆ ಎಷ್ಟಿರುತ್ತೆ ಅಂದರೆ, ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ, ಅವರು ಕಣ್ಮುಂದೆ ಸತ್ಯ ಇದ್ರೂ ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಜನ ಅಂತ ಇಲ್ಲಿ ರೈಟರ್ ಹೇಳಿದ್ದಾರೆ. ಫೈನಲಿ ನಾವು ಸ್ಟೋರಿನ ಎಂಡ್ ಮಾಡ್ಬೋದು. ಒಂದು ಥಾಟ್ ಪ್ರೊವೋಕಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಟೋರಿ ತೋರಿಸುತ್ತೆ ಡೇಂಜರ್ ಆಫ್ ಸೂಪರ್ಸ್ಟಿಷನ್, ಮೂಢನಂಬಿಕೆಯಿಂದ ಎಷ್ಟೊಂದು ಡೇಂಜರ್ಸ್ ಇರುತ್ತೆ ಅನ್ನೋದು ಹೇಳಿದ್ದಾರೆ. ಮತ್ತು ಇಲ್ಲಿ ಹಾರ್ಶ್ ಟ್ರೀಟ್ಮೆಂಟ್ ಆಫ್ ವಿಡೋನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಟ್ರೆಡಿಷ್ನಲ್ ಸೊಸೈಟಿಯಲ್ಲಿ,
ಯಾವ ರೀತಿ ವಿಧವೆಯರನ್ನು ಟ್ರೀಟ್ ಮಾಡ್ತಾರೆ, ವಿಡೋಸ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ಸ್ಟೋರಿ ಮೂಲಕ ತೋರಿಸಿದ್ದಾರೆ. ಸೊ ಕಾದಂಬರಿ ಟ್ರಾಜಿಕ್ ಫೇಟ್, ಓಕೆ, ಅವ್ರ ವಿಧಿ ಹೇಗಿದೆ ಅನ್ನೋದು ನೋಡಿ ಅವರು ನಾನು ಸತ್ತಿಲ್ಲ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟ್ಯಾಗೋರ್ ಶೋ ಮಾಡ್ತಾರೆ ಪ್ರಿಜುಡೈಸ್ ಹೇಗಿರುತ್ತೆ, ಮೈಂಡ್ ಪ್ರಿಜುಡೈಸ್ ಹೇಗಿರುತ್ತೆ ಅನ್ನೋದು, ಮತ್ತು ಫಿಯರ್ ಕ್ಯಾನ್ ಡಿಸ್ಟ್ರಾಯ್ ಇನ್ನೋಸೆಂಟ್ ಲೈಫ್ಸ್, ಭಯ ಅನ್ನೋದು ಇನ್ನೋಸೆಂಟ್ ಲೈಫನ್ನು ಡಿಸ್ಟ್ರಾಯ್ ಮಾಡುತ್ತೆ ಅನ್ನೋದು ಹೇಳಿದ್ದಾರೆ. ಸೊ ಈ ಸ್ಟೋರಿ ಏನಿದೆ ರಿಲೆವೆಂಟ್ ಮಾಡುತ್ತೆ ರೀಡರ್ಸಿಗೆ, ಲೈಕ್ ವ್ಯಾಲ್ಯೂ ಆಫ್ ರೀಸನ್ಸ್, ಓಕೆ, ಕಂಪ್ಯಾಷನ್ ಆ್ಯಂಡ್ ಹ್ಯುಮ್ಯಾನಿಟಿ ಓವರ್ ಬ್ಲೈಂಡ್ ಬಿಲೀಫ್ಸ್. ಸೊ ಬ್ಲೈಂಡ್ ಬಿಲೀಫ್ಸಿಂದ ಏನೇನು ಆಗ್ಬೋದು ಅನ್ನೋದು ಒಂದು ರೀಡರ್ಸಿಗೆ ಒಂದು ವಾರ್ನಿಂಗ್ ರೀತಿ ಈ ಸ್ಟೋರಿ ಇದೆ ಅನ್ನೋದು ನೋಡ್ಬೋದು. ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸನ್ನು ನೋಡ್ಬೋದು. ಸೂಪರ್ಸ್ಟಿಷನ್ ವರ್ಸಸ್ ರಿಯಾಲಿಟಿ ಇದೆ, ಲೈಫ್ ಆ್ಯಂಡ್ ಡೆತ್, identity and self-existence, loneliness and isolation, suffering of widows, blind social customs, fear of the unknown ಅನ್ನೋಂಥದ್ದು ಮೇಜರ್ ಥೀಮ್ಸ್ ಆಗಿ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.